ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರನ್ನು ಪೂರೈಸಲು ಕೈಗೊಂಡ ಯೋಜನೆಯ ಕಾಮಗಾರಿ ಮತ್ತೆ ಆರಂಭಗೊಂಡಿದ್ದು, ನಮ್ಮ ನೀರು ನಮ್ಮ ಹಕ್ಕು ಹೋರಾಟಗಾರ ಮತ್ತು ಮಾಜಿ ಉಸ್ತುವಾರಿ ಸಚಿವ ಶಶಿಕಾಂತ್ ನಾಯ್ಕ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸದಿದ್ದರೆ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರನ್ನು ಪೂರೈಸಲು ಕೈಗೊಂಡ ಯೋಜನೆಗೆ ಕಳೆದ 15 ದಿನಗಳ ಹಿಂದೆ ಜಲಾಶಯದ ಕೆಳಭಾಗದ ಪ್ರದೇಶದಲ್ಲಿ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. ರೈತರ ಗಮನಕ್ಕೆ ಬರುತ್ತಲೇ ರೈತರು ಮತ್ತು ಹೋರಾಟಗಾರರು ಅದನ್ನು ಸ್ಥಗಿತಗೊಳಿಸಿ ಧರಣಿ ನಡೆಸಲಾಗಿತ್ತು. ಈ ವೇಳೆ ನೀರಾವರಿ ಇಲಾಖೆಯು ಮುಖಂಡರೊಂದಿಗೆ ಚರ್ಚೆ ಮಾಡಿ ಕಾಮಗಾರಿ ಪ್ರಾರಂಭಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಮತ್ತೆ ನಿನ್ನೆ ಕಾಮಗಾರಿ ಆರಂಭಗೊಂಡಿರುವುದು ಬೆಳಕಿಗೆ ಬಂದಿದೆ. ರೈತರು ಮತ್ತೆ ಇದರ ವಿರುದ್ಧ ನಮ್ಮ ನೀರು ನಮ್ಮ ಹಕ್ಕು ಹೋರಾಟವನ್ನ ಆರಂಭಿಸಲಿದ್ದಾರೆ ಎಂದಿದ್ದಾರೆ. ಈ ಭಾಗದ ಜನಪ್ರತಿನಿಧಿಗಳು ಕೂಡಲೇ ಕಾಮಗಾರಿಯನ್ನ ಕೈಬಿಡಬೇಕು. ಹಿಡಕಲ್ ಮತ್ತು ರಾಕಸಕೊಪ್ಪ ಜಲಾಶಯದ ರಿಸೈಕಲ್ ನೀರು ಅರ್ಧ ಟಿಎಂಸಿಯಷ್ಟು ಇರುತ್ತೆ, ಅದನ್ನ ಬೇಕಾದ್ರೆ ಪಡಿಬೇಕು. ಈಗಾಗಲೇ ಜಿಲ್ಲೆಯ 18 ಜನ ಈ ಕುರಿತು ಶ್ರಮ ವಹಿಸಬೇಕು. ಧಾರವಾಡ ಕೈಗಾರಿಕಾ ವಲಯಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಬೇರೆಯ ಮೂಲಗಳನ್ನ ಅದಕ್ಕೆ ಕೊಡಬೇಕು. ಹಣ ಸಿಗಬಹುದು, ಆದರೆ ನೀರು ಸಿಗಲ್ಲ. ಸಂಬಂಧಿಸಿದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕು. ಜನಪ್ರತಿನಿಧಿಗಳು ಕಾಮಗಾರಿ ಸ್ಥಗಿತಗೊಳಿಸುವುದಾಗಿ ನೀಡಿದ ಭರವಸೆ ಹುಸಿಯಾಗಿದೆ. ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಅಧಿಕಾರಿಗಳು ಕೂಡಲೇ ಕಾಮಗಾರಿಯನ್ನ ನಿಲ್ಲಿಸದಿದ್ದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಡಕಲ್ ಜಲಾಶಯದ ಏನೋ ನೀರ ಧಾರವಾಡ ಇಂಡಸ್ಟ್ರಿಯಲ್ಲಿಗೆ ಒಯ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಸುಮಾರು ಒಂದು 15 ದಿವಸದ ಹಿಂದುಗಡೆ ಹಿಡಕಲ್ ಜಲಾಶಯದ ಕೆಳಗಿನ ಭಾಗದಲ್ಲಿ ಫೌಂಡೇಶನ್ ಅನ್ನ ತೆಗಿತಕ್ಕಂಥದ್ದು JCB ಮುಖಾಂತರ ಪ್ರಾರಂಭ ಇತ್ತು. ಅದು ಅಲ್ಲಿ ನಮ್ಮ ರೈತರ ಗಮನಕ್ಕೆ ಬಂದ ನಂತರ ಒಂದು 500-600 ಜನಸಂಖ್ಯೆ ಹೋಗಿ ಅದನ್ನ ಬಂದ್ ಮಾಡಿಸಿ ಸಾಂಕೇತಿಕವಾಗಿ ನಾವ ಕಲ್ಲು ತುಂಬೆ ಕೈಲಿ ಅದನ್ನ ಭರ್ತಿ ಮಾಡಿ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಅದ್ರ ಜೊತೆಗೆ ನೀರಾವರಿ ಇಲಾಖೆಗೆ ಇದನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು, ಇಲ್ಲಾಂದ್ರೆ ನಾವು ಮತ್ತೆ ಇಲ್ಲಿ ಧರಣಿ ಕೂಡಬೇಕಾಗೈತೆ ಅಂತ ಹೇಳಿ ಒಂದು 3-4 ತಾಸು ಹಿಡಕಲ್ ನೀರಾವರಿ ಇಲಾಖೆ ಎದುರುಗಡೆ ಧರಣಿ ಮಾಡಿದಾಗ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದ, ಸರ್ ಇದನ್ನ ನಾವು ನಿಲ್ಲಿಸ್ತೇವೆ, ಈಗ ಇದು ನಮ್ಮ ವ್ಯಾಪ್ತಿಯೊಳಗೆ ಬರ್ತದೆ, ಇವತ್ತು ಹಿಡಕಲ್ ಜಲಾಶಯದ ವ್ಯಾಪ್ತಿಯೊಳಗೆ ನಮ್ಗೆ ಅವ್ರು ಪರ್ಮಿಷನ್ ತಗೊಂಡಿಲ್ಲ, ಬಂದ್ ಮಾಡ್ತೀವಿ, ಯಾವುದೇ ಸ್ಥಿತಿ ಒಳಗೆ ಅದು ಮುಂದುವರಿಸಬೇಕಾಗಿತ್ತಾರ ನಿಮ್ಮ ಎಲ್ಲಾ ಮುಖಂಡರನ್ನ ಕರೆಸಿ, ನೀರಾವರಿ ಇಲಾಖೆ ಮುಖಂಡರನ್ನ, ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳನ್ನ ಕೇಳ್ಕೊಂಡ ಅದನ್ನ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ. ಮತ್ತು ನಿನ್ನೇನೋ ನಮಗೆ ತಿಳಿದಂದ್ರೆ ಕೆಲಸ ಪ್ರಾರಂಭ ಆಗ್ಯದ ಅಂತ ಹೇಳಿ ಅಲ್ಲೇ ನಮ್ಮ ರೈತ ಸಂಘಟನೆ ಅನೇಕ ಪ್ರಮುಖರು, ನಮ್ಮ ನೀರು ನಮ್ಮ ಹಕ್ಕ ಇರತಕ್ಕಂಥ ಈ ಪ್ರಮುಖರು ಕೂಡ್ಕೊಂಡ ಮತ್ತೆ ಹೋರಾಟ ಮಾಡೋಣ, ಅದನ್ನ ನಿಲ್ಸೋಣ ಅಂತ ಹೇಳಿ ಅಂತಕ್ಕಂಥದ್ದು ಮಾತನ್ನ ಮಾತಾಡಿದ್ದಾರೆ. ಇನ್ನು ಕೇವಲ 4-5 ದಿವಸನೊಳಗೆ ಎಲ್ಲ ಅಲ್ಲಿ ಆ ಭಾಗದ ರೈತರನ್ನ ಕೂಡಿಸ್ಕೊಂಡ ಮತ್ತೆ ಅದನ್ನ ಬಂದ್ ಮಾಡಿಸ್ತಕ್ಕಂಥದ್ದು ಆಕೈತಿ. ಅದಕ್ಕೆ ನಾನು ವಿನಂತಿ ಜಿಲ್ಲಾ ಮಂತ್ರಿಗಳಲ್ಲಿ ಮತ್ತು ಆ ಭಾಗದಾಗ ಇರ್ತಕ್ಕಂಥ ಅಲ್ಲಿ ಏನು MLA ಅದಾರ, ಎಮ್ಕನ್ಮಡಿ ಮತ್ತು ಹುಕ್ಕೇರಿ MLA ಎಲ್ಲೆಲ್ಲಿ ಇವತ್ತು ಬಾಗಲಕೋಟೆವರೆಗೆ ನೀರಾವರಿ ಏನೇ ಆಗ್ತದ, ಈ ಎಲ್ಲ MLA ಆ ಭಾಗದ MLA ನಾ ವಿನಂತಿ ಮಾಡ್ಕೊಳ್ತೇನೆ, ಈ ನೀರನ್ನ ದಯಮಾಡಿ ನಿಲ್ಲಿಸ್ರಿ. ಅಲ್ಟ್ರಾ ಇವತ್ತ ಇಲ್ಲೇನಾದ ಹಿಡಕಲ್ ಜಲಾಶಯದಿಂದ ಮತ್ತು ರಕ್ಕಸಕೊಪ್ಪದಿಂದ ಏನು ಬೆಳಗಾವಿಗೆ ಇವತ್ತ ನೀರು ಬರ್ತದೆ. ಇವತ್ತ ಆ ರೀಸೈಕ್ಲಿಂಗ್ ಏನಾಗ್ತದ ಅದು ಅರ್ಧ TMC ನೀರು ಹೆಚ್ಚು ಬರ್ತದೆ. ಇವತ್ತು ಅಲ್ಲಿ ದಯಮಾಡಿ ಅದನ್ನ ಆ ನೀರನ್ನ ತಾವು ಒಯ್ಯಕ್ಕೆ ಪ್ರಯತ್ನ ಮಾಡ್ರಿ. ಈಗ ಬರುವಂತ ಅಧಿವೇಶನದೊಳಗ ಅದಕ್ಕೆ ಮುಂಚೆನೇ ತಾವೆಲ್ಲ MLA ನಮ್ಮ ಬೆಳಗಾವಿ ಜಿಲ್ಲೆ 18 ಮಂದಿ MLA ಕೂಡಿ ಇದನ್ನ ತಾವು ಪ್ರಯತ್ನವನ್ನ ಮಾಡ್ಬೇಕು. ಇದು ನಿಮ್ಮ ನೀರು, ಇವತ್ತು ನಿಮ್ಮ ಭಾಗಕ್ಕೆ ಕುಡಿಯಾಕ ನೀರು ಆಗೋದು. ಇವತ್ತು ಇದು ಸುಮ್ಮನೆ ಎಲ್ಲೋ ಒಂದು 80-90 ಕಿಲೋಮೀಟರ್ 100 ಕಿಲೋಮೀಟರ್ ಧಾರವಾಡಕ್ಕೂ ಏನು ಒಯ್ಯಾಕತ್ತೀರಿ, ತಪ್ಪೈತಿ. ಧಾರವಾಡಕ್ಕೆ ಇಂಡಸ್ಟ್ರಿಯಲ್ಲಿ ಬೆಳೆಸೋದು ನಮ್ಮದೇನು ಅದರದ್ದು ವಿರೋಧ ಇಲ್ಲ. ಇವತ್ತು ಅನೇಕ ನೀರಾವರಿ ಮೂಲಗಳದಾವ, ಇವತ್ತು ಅದನ್ನ ಬಳಸ್ಕೋರಿ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಹೇಳಾಕತ್ತೀವಿ. ನನಗೂ ಕೂಡ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತದ. ಇವತ್ತು ನೀರು ಎಲ್ಲೆಲ್ಲಿ ಎಷ್ಟೆಷ್ಟು ಬರ್ತದ, ಎಲ್ಲಿ ಹರಿತದ, ಇವತ್ತು ಯಾವ ನೀರನ್ನ ಎಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಅನುಕೂಲ ಆಕೈತೆ ಅನ್ನೋದನ್ನ ಧಾರವಾಡಕ್ಕೆ ಅನೇಕ ಮೂಲಗಳದಾವ. ಅಲ್ಲಿಂದ ನೀರನ್ನ ದಯಮಾಡಿ ನೀವು ಮಾಡ್ಬೇಕು. ನೀವು ಜನಪ್ರತಿನಿಧಿಗಳು, ಜನರು ಇವತ್ತು ನಿಮಗೆ ಆರಿಸಿ ಕಳಿಸಿದಂಥವ್ರು ನೀವು ಆಲೋಚನೆ ಮಾಡ್ಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಯಾರು ಮಾಡವ್ರು? ಇವತ್ತು ಹಣ ಸಿಗ್ತದೆ, ಇವತ್ತು ನೀರು ಸಿಗಂಗಿಲ್ಲ. ಬೆಳಗಾವಿ ನಗರದೊಳಗೆ ಈಗಾಗಲೇ ಸಾಕಷ್ಟು ಬೇಸಿಗೆ ಕಾಲದಾಗ ನೀರು ಇಲ್ದ ಒದ್ದಾಡ್ತಾರೆ. ಇವತ್ತು ಇಂಡಸ್ಟ್ರಿಗಳಿಗೆ ನೀರು ಬೇಕು. ಇವತ್ತು ನಮ್ಮ ಭಾಗಕ್ಕೆ ರೈತರಿಗೂ ಕೂಡ ನೀರು ಬೇಕು. ಕುಡಿಯಾಕನು ಹುಕ್ಕೇರಿ, ಚಿಕ್ಕೋಡಿ ಮತ್ತು ಗೋಕಾಕ್ ಅನೇಕ ಭಾಗದೊಳಗೆ ಕುಡಿಯಾಕ ಸಹಿತ ನೀರಿಂದ ಐತೆ. ನಮ್ಮ ಮೂಲ ಒಂದ ಇದೆ. ಇವತ್ತು 51 TMC ನೀರು ಅದ. ಇವತ್ತು ಕಳೆದ ಒಂದು 4-5 ವರ್ಷ ತುಂಬಾಕದೈತಿ. ಮಳೆಗಾಲ ಚೆನ್ನಾಗೈತಿ. ಇವತ್ತು ಬರಗಾಲ ಇದ್ದಾಗ ಅಥವಾ ಮಳೆ ಇಲ್ದಾಗ
5-6 TMC ನೀರು ಕಡಿಮೆ ಬರೋದನ್ನ ಗಮನದೊಳಗೆ ಇಟ್ಕೊಂಡ ಇದನ್ನ ನೀರನ್ನ ಕಳಿಸ್ತಕ್ಕಂಥ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಅಧಿಕಾರಿಗಳು ಕೂಡಲೇ ಇದನ್ನ ಚರ್ಚೆ ಮಾಡಿ ಅದನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಮತ್ತೆ ಹೋರಾಟ ಕೈಗೊಳ್ಬೇಕಾಗ್ತಕ್ಕಂಥ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ಯಾವ ರೀತಿ ಹೋರಾಟ ಮಾಡ್ತೀವಿ ಸರ್ ನಿಮ್ಮ ಕಾನೂನು ರೀತಿ? ನಾವು ಅಹಿಂಸೆ ಮುಖಾಂತರ ಮಾಡಬೇಕಾಗಿತ್ತು. ಧರಣಿ ಕೂಡಬೇಕಾಗ್ತದೆ. ಇವತ್ತು ಸರ್ಕಾರಕ್ಕೆ ತಿಳಿಸ್ಬೇಕು. ಅನೇಕ ಬಾರಿ ತಿಳಿಸಿ ಆಗಿದೆ. ಇವತ್ತು ನಮ್ಮ ಪ್ರಯತ್ನ ಏನು ಸಮಾಜದಿಂದ ರೈತರು ಇವತ್ತೇನದ ಕಳಕಳ ಇದೆ. ಇವತ್ತು ಹೊಲಗಳಿಗೆ ಗದ್ದೆಗಳಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆಗೆ ನೀರಿಲ್ಲ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಹಿಡ್ಕೊಂಡು ಅನೇಕ ಭಾಗದೊಳಗೆ ಕುಡಿಯಾಕ ನೀರಿಲ್ಲ. ಅವ್ರಿಗೆ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒತ್ತಾಯ ಮಾಡ್ತೀವಿ. ಇವತ್ತು ಅದನ್ನ ಬಿಟ್ಟು ಏನೂ ಅಲ್ಲ, ಕಾನೂನು ಮೀರಿ ನಾವು ಮಾಡಂಗಿಲ್ಲ. ಕಾನೂನು ಚೌಕಟ್ಟಿನೊಳಗನ ಇವತ್ತು ನಾವು ಹೋರಾಟ ಮಾಡ್ತೀವಿ. ಏನ್ರಿ ಇದ್ರ ನಂತರ ಇಷ್ಟ ಆಗ್ಲಿಲ್ಲ ಅಂದ್ರ ಇದು ಕೊನೆ ಇದನ್ನಾಗಿದೆ. ಇವತ್ತ ನಮ್ದು ಏನೋ ಒಂದು ಭರವಸೆ ಇತ್ತು ನಿಲ್ತೈತೆ ಅಂತ ಒಂದು ಕೆಲವು ಪ್ರತಿನಿಧಿಗಳು ಮಾತಾಡಿದ್ರು, ಜನಪ್ರತಿನಿಧಿಗಳು ಇದನ್ನ ನಾವು ನಿಲ್ಲಿಸ್ತೇವೆ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಿಲ್ಲಿಸ್ತೀವಿ ಇದನ್ನ ಅಂತಕ್ಕಂಥ ಭರವಸೆ ಇತ್ತು. ಇವತ್ತ ಯಾಕೋ ಭರವಸೆ ಸುಳ್ಳು ಅನ್ಸಾಕತೈತಿ ನಮ್ಮ ಹೋರಾಟಗಾರಿಗೆ. ನಾವು ನ್ಯಾಯಾಲಯದ ಮೊರೆ ಹೋಗ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಆಲೋಚನೆ ಮಾಡ್ತೀವಿ. ಅದಕ್ಕೂ ಕೂಡ ಹೋಗ್ತೀವಿ.